ಮನೆ ಬಿಟ್ಟು ಹೋಗಿದ್ದಂತಹ ಕಂಪ್ಲಿ ಶಾಸಕ ಗಣೇಶ್, ಶಿವರಾಮ್ ಹೆಬ್ಬಾರ್ ಮತ್ತು ನಾಗೇಂದ್ರ ಇವರೆಲ್ಲರೂ ಕೂಡ ವಾಪಸ್ ಗೂಡು ಸೇರಿದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ನಮ್ಮ ವೈಯಕ್ತಿಕ ಟ್ರಿಪ್ಗಳಿಗಾಗಿ ಹೋಗಿದ್ವಿ, ವಾಪಸ್ ಬಂದಿದ್ದೀವಿ. ಅದೆಲ್ಲೋ ಕಾಕತಾಳೀಯ ಎಂಬಂತೆ ಲಿಂಕ್ ಆಗೋಗಿದೆ. ಆದ್ರೆ ನಾವು ಯಾವ ಡೀಲ್ಗೂ ಕೂಡ ಒಳಗಾಗಿರಲಿಲ್ಲ. ನಾವು ಪೇಷಂಟೇ ಅಲ್ಲ, ಇನ್ನು ಆಪರೇಷನ್ ನಿಂದ ಎಲ್ಲಿಂದ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಜೊತೆಗೆ ಹಲವು ಶಾಸಕರಿಗೆ ಬಿಜೆಪಿಯ ಕಾರ್ಯಕರ್ತರಿಂದ ಆಫರ್ಗಳು ಬಂದಿದ್ದಂತೂ ನಿಜ. ನನಗೂ ಆಫರ್ ಬಂದಿತ್ತು. ಏನು ಆಫರ್ ಬಂದಿತ್ತು, ಏನ್ ಬಿಡ್ತು ಅನ್ನೋದಕ್ಕೆ ನಾನೇನು ಒಳಗಾಗ್ತಿರ್ಲಿಲ್ವಲ್ಲ. ಆದ್ರೆ ಸಚಿವ ಸ್ಥಾನದ ಆಕಾಂಕ್ಷಿ ನಾನು. ಸಚಿವ ಸ್ಥಾನ ಬೇಕು, ಅದು ನಮ್ಮ ಹಕ್ಕು. ಅದನ್ನ ನಾವು ಕೇಳ್ತೀವಿ. ಕೊಡೋದು ಬಿಡೋದು ಮುಂದಿನ ದಿನಗಳಲ್ಲಿ ಅವರು ಸಮಯವನ್ನ ತೆಗೆದುಕೊಳ್ಳೋದು ಅವ್ರಿಗೆ ಬಿಟ್ಟದ್ದು. ಆದ್ರೆ ನಮ್ಮ ಹಕ್ಕನ್ನ ನಾವು ಪ್ರತಿಪಾದಿಸಬಾರ್ದಾ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿದ್ರು. ಇನ್ನು ನಾಗೇಂದ್ರ ಮತ್ತು ಶಿವರಾಮ್ ಹೆಬ್ಬಾರ್ ಜೊತೆಗೆ ಕಂಪ್ಲಿ ಶಾಸಕ ಗಣೇಶ್ ಈ ಮೂವರು ಕೂಡ ವಾಪಸ್ ಮನೆ ಸೇರಿದ್ದಾರೆ. ಇದೆಲ್ಲ ಸೃಷ್ಟಿ. ಇವಾಗ ಹಂಗೇನು ಸಂಪರ್ಕದಲ್ಲಿದ್ರೆ ಗೊತ್ತಾಗ್ತೈತಿ. ಇವಾಗ ಮುಂಬೈನಲ್ಲಿ ಶಾಸಕರು ಇದಾರೆ, ಅಲ್ಲಿ ಇವಾಗ ಅಲ್ಲಿಗೆ ಗೊತ್ತಾಗಿದೆ ಯಾರ್ಯಾರಿದ್ದಾರೆ ಯಾರೆಲ್ಲ ಒಂದು ಮಾಧ್ಯಮಕ್ಕೆ ಕೂಡ ಗೊತ್ತಾಗ್ತೈತಿ. ನಮ್ಮ ಬಗ್ಗೆ ಸುಮ್ಮನೆ ಇವೆಲ್ಲ ಸುಳ್ಳು ಆಪಾದನೆ ಮಾಡೋದು ನಿಜವಾಗ್ಲೂ ಭಾಳ ತಪ್ಪು. ಯಾಕಂದ್ರೆ ಭೀಮಾ ನಾಯಕ್ ಇರಲಿ, ಭೀಮಾ ನಾಯಕ್ ಬೆಂಗಳೂರಲ್ಲಿದ್ದಾನ. ಇವಾಗ ಕೂಡ ನೀವು ಟಿವಿ ಮಾಧ್ಯಮ ನೋಡ್ರಿ, ಇವಾಗ ಕೂಡ ನಾವೆಲ್ಲ ಮುಂಬೈನಲ್ಲಿದ್ದೀವಿ. ಮತ್ತೆ ಸ್ಪೆಷಲ್ ಫ್ಲೈಟ್ ತಗೊಂಡು ಬೆಂಗಳೂರಿಗೆ ಬಂದು CLP ಮೀಟಿಂಗ್ ಅಟೆಂಡ್ ಆಗ್ತಾರ. ಇವೆಲ್ಲ ಸೃಷ್ಟಿ ಇದೆಲ್ಲ ಯಾರು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ. ನೋಡ್ರಿ, ನಾನು ಹೇಳ್ತೇನಲ್ಲ, ನಮ್ಮ ಕ್ಷೇತ್ರದ ಜನತೆ 10 ವರ್ಷದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿಗೆ ಆದ್ಯತೆ ನಾನು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ನಮ್ಮ ಭಾಗದಾಗ ಹೈಯೆಸ್ಟ್ ಏತ ನೀರಾವರಿ ಇರಲಿ, ಭಾಳ ಸಾಕಷ್ಟು 2 ಹೊಸ ತಾಲೂಕುಗಳು ಇದಾವೆ. ಇವಾಗ ಕಂಪ್ಲಿ ಮತ್ತು ಕುರುಗೋಡು. ಇವಾಗ ಮಿನಿ ವಿಧಾನಸೌಧ, 100 ಬೆಡ್ ಹಾಸ್ಪಿಟ್ಲು, ಒಂದು 100 ನನ್ನ ಮೇಲೆ 100 ಜವಾಬ್ದಾರಿಗಳಿದಾವೆ. ಇವನ್ನ ನನ್ನ ಪಕ್ಷಕ್ಕೆ ಆದಷ್ಟೇ ಇವೆಲ್ಲ ಸಾಕಾರ ಮಾಡಕತ್ತಾರ. ಇವಕ್ಕೆಲ್ಲ ಸಾಕಾರ ಮಾಡ್ತಾರೆ. ನಾವು ಕಾಂಗ್ರೆಸ್ ಬಿಟ್ಟು ಹೋಗಂತ ಪ್ರಶ್ನೆನೇ ಉದ್ಭವಿಸಲ್ಲ. ಇವನ್ನೆಲ್ಲ ಸೃಷ್ಟಿ ಮಾಡೋದು ನಾವು ಸ್ವಲ್ಪ ದಯವಿಟ್ಟು ಮಾಧ್ಯಮ ಮುಖಾಂತರ ಕೇಳ್ಕೊಂಬಿ ಇವೆಲ್ಲ ನಿಂದಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಇದೆಲ್ಲ ಸೃಷ್ಟಿ. ಇವಾಗ ಹಂಗೇನು ಇಲ್ಲ, ಆನಂದ್ ಸಿಂಗ್ ಅವರು ಕೂಡ ಈಗ ನನ್ನ ಜೊತೆಗೆ ಇದ್ರು. ಮುಂಬೈಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮುಂಬೈಗೆ ಹೋಗಿದ್ದೀನಿ ಸರ್. ನನ್ಗಲ್ಲಿ ವ್ಯಾಪಾರ ಮುಂಬೈಗೆ ನಾನು ಹೋಗಿ ಬರ್ತಾ ಇರ್ತೀನಿ, ಯಾವತ್ತು ಹೋಗಿ ಬರ್ತಾ ಇರ್ತೀನಿ ಸರ್. ಆ ಕಾರಣಕ್ಕಾಗಿ ನಾನು ಯಾರೋ ಸಂಪರ್ಕ ಮಾಡಿದ್ದೀನಿ ಅಂತ ಹೇಳಿ ಮಾತ್ರ ಯಾವತ್ತೂ ಅತೃಪ್ತ ನಮ್ಗೆ ಯಾವ್ದು ಯಾರ ಮೇಲೆ ಕೂಡ ಅತೃಪ್ತನೇ ಇಲ್ಲ ನನಗೆ. ಇಲ್ಲ, ಈಗ ಮತ್ತೆ 3 ಗಂಟೆ ಮೇಲೆ ನನಗೆ ಗೊತ್ತಾ. ನಾಳೆ ಕೂಡ ಕೋರ್ಟ್ ಇದೆ ನನಗೆ. ನಾಳೆ ಕೋರ್ಟ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಇಲ್ಲಂದ್ರೆ ಭಾಗವಹಿಸ್ತೀನಿ ನಾನು. ಯಾರು ಇಲ್ಲ ಯಾರು ಹೋಗ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಇಲ್ಲ, ಗೊತ್ತಿಲ್ಲ ಸರ್. ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕಳೆದ ಒಂದು ವಾರದಿಂದ ಎಲ್ಲ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ದೂರದರ್ಶನದ ಮಾಧ್ಯಮಗಳಲ್ಲಿ ಹೆಬ್ಬಾರ್ ಫೋನ್ ಆಫ್ ಆಗಿದೆ, ಮುಂಬೈ ಹೋಗಿದ್ದಾರೆ, ಅಲ್ಲೆಲ್ಲ ಹೋಗಿದ್ದಾರೆ ಅಂತೇಳಿ ಅನೇಕ ವದಂತಿಗಳು ಬರ್ತಕ್ಕಂಥದ್ದನ್ನು ದೂರದರ್ಶನದಲ್ಲಿ ಗಮನಿಸಿದ್ದೇನೆ. ಆದರೆ ನಾನು ಎಲ್ಲೂ ಹೋಗಿರಲಿಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆಗೆ ಭಾಳ ಒಂದು ತಿಂಗಳ ಹಿಂದೆ ನಿತ್ಯಾಗಿರ್ತಕ್ಕಂಥ ಕಾರ್ಯಕ್ರಮ, ಮೊಮ್ಮಕ್ಕಳಿಗೆ ರಜೆ ಇತ್ತು. ನಾವು ಅಂಡಮಾನ್ ನಿಕೋಬಾರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮು ಕಳೆದ 1 ತಿಂಗಳ ಹಿಂದೆ ಬುಕ್ ಆಗಿತ್ತು. ನಾವು ಹೋಗಿರ್ತಕ್ಕಂಥದ್ದಕ್ಕೂ ಅದೇ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ಸೃಷ್ಟಿಯಾಗಿರ್ತಕ್ಕ ಒಂದು ಕಾಕತಾಳೀಯ ಆಯಿತು ಅಷ್ಟೇ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂದ ಮೇಲೆ ನಾನು ಅಧ್ಯಕ್ಷರಿಗೆ ಅಲ್ಲಿಂದ ಮಾತಾಡಿದ್ದೆ. ಸಿದ್ದರಾಮಯ್ಯನವರು ನಮ್ಮ ಮಾತಾಡಿದ್ದು, DK ಶಿವಕುಮಾರ್ ಮಾತಾಡಿದ್ದು, ಪರಮೇಶ್ವರ್ ಸಾಹೇಬ್ ಮಾತಾಡಿದ್ದು, ಎಲ್ಲವೂ ನನ್ನ ಕಡೆ ಮಾತಾಡಿದ್ದು. ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಇವತ್ತು ಬೆಂಗಳೂರು ಬಂದ ಕೂಡಲೇ ಫಸ್ಟ್ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಹೋಗಬೇಕು. ಪರಮೇಶ್ವರ್ ಸಾಹೇಬಿಗೂ ಭೇಟಿಯಾದೆ, DK ಶಿವಕುಮಾರ್ ಅವರಿಗೂ ಭೇಟಿ ಆಗ್ತಾ ಇದ್ದೇನೆ. ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಕಾನ್ಸ್ಟಿಟ್ಯೂನ್ಸಿ ಹೋಗಿದ್ದಾರೆ, ಬಂದು ಕೂಡಲೇ ರಾತ್ರಿ ಅವರಿಗೂ ಭೇಟಿ ಆಗ್ತೇನೆ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಆ ಪಕ್ಷ ಆಯ್ಕೆಯಾಗಿದೆ. ಹಾಗಾದ್ರೆ ಯಾರ್ಯಾರು ಆಪರೇಷನ್ ಕಮಲಕ್ಕೆ ಒಳಗಾಗಿರೋರು ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಮುಂಬೈನಲ್ಲಿ ಇರೋರು
ಇನ್ನು 5 ಮಂದಿ. ಅವರಲ್ಲಿ ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕ, ಮಹೇಶ್ ಕುಮಟಳ್ಳಿ ಅಥಣಿ ಶಾಸಕ, ಉಮೇಶ್ ಜಾಧವ್ ಚಿಂಚೋಳಿ ಶಾಸಕ, ಈ ಮೂವರು ಪ್ಲಸ್ 2 ನಾಗೇಶ್ ಮುಳಬಾಗಿಲು ಪಕ್ಷೇತರ ಶಾಸಕ, ಶಂಕರ್ ರಾಣೆಬೆನ್ನೂರಿನ ಪಕ್ಷೇತರ ಶಾಸಕ. ಇವರಿಬ್ರು ಕೂಡ ಬಹಿರಂಗವಾಗಿ ನಾವು ಬೆಂಬಲವನ್ನ ವಾಪಸ್ ಪಡೆದುಕೊಳ್ತಾ ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಮುಂಬೈನಲ್ಲಿದ್ರೆಷ್ಟು, ಬೆಂಗಳೂರಿನಲ್ಲಿದ್ರೆಷ್ಟು ಅದರ ಬಗ್ಗೆ ಈಗ ಪ್ರಶ್ನೆ ಇಲ್ಲ. ಆದ್ರೆ ರಿಸೈನ್ ಮಾಡಿ ಹೋಗುವವರು ಎಕ್ಸ್ಟ್ರಾ 3 ಮಂದಿ. ಈ 3 ಮಂದಿ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ. ಅವರುಗಳು ವಾಪಸ್ ಬರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನಗಳು ಆಗಿಲ್ಲ. ಈಗ ಆಲ್ರೆಡಿ ವಾಪಸ್ ಬಂದಿರೋರು ಯಾರ್ಯಾರು ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ನಾಗೇಂದ್ರ ಬಳ್ಳಾರಿ ಬೆಂಗಳೂರಿನಲ್ಲಿದ್ದಾರೆ. ಈಗ ಗಣೇಶ್ ಕಂಪ್ಲಿ ಶಾಸಕ ಹೊಸಕೋಟೆಯಲ್ಲಿದ್ದಾರೆ. ಮತ್ತು ಶಿವರಾಮ್ ಹೆಬ್ಬಾರ್ ಈಗಷ್ಟೇ ಮಾತನಾಡಿದ್ರು. ಶಿವರಾಮ್ ಹೆಬ್ಬಾರ್ ನಾನು ಎಲ್ಲೂ ಹೋಗಿರಲಿಲ್ಲ, ನಾನು ಹೋಗಿದ್ದು ಅಂಡಮಾನ್ ನಿಕೋಬಾರ್ಗೆ, ಅದು ನನ್ನ ಫ್ಯಾಮಿಲಿ ಜೊತೆಗೆ ಅಂತ ಹೇಳಿದ್ರು. ಇನ್ನು ಆನಂದ್ ಸಿಂಗ್ ವಿಜಯನಗರ ಶಾಸಕ, ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಕಳೆದ 2-3 ದಿನಗಳಿಂದ ಅವರು ಶಿವಕುಮಾರ್ನ ಭೇಟಿಯಾಗೋದು ಇತ್ಯಾದಿ ಚಟುವಟಿಕೆಗಳನ್ನ ಗಮನಿಸಿದ್ವಿ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ನಿಮಗೆ ಅಪ್ಡೇಟ್ ಇದು. ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ನ ನಂತರ. ಏ ದಡ್ ನನ್ ಮಗನೇ, ಕರೆಂಟ್ ಬಿಲ್ ನೋಡು 1100 ರೂಪಾಯಿ ಬಂದಿದೆ.